ಆಕ್ರಮಿತ ಕಾಶ್ಮೀರದಲ್ಲಿ 42 ಉಗ್ರ ಅಡಗುತಾಣ ಸಕ್ರಿಯವಾಗಿದೆ. 42 ಅಡಗುತಾಣಗಳಲ್ಲಿ 110ರಿಂದ 130 ಉಗ್ರರಿರೋ ಮಾಹಿತಿ ಸಿಕ್ಕಿದೆ. ಜಮ್ಮು ಕಾಶ್ಮೀರದಲ್ಲೇ 70ರಿಂದ 75 ಉಗ್ರರು ಅಡಗಿ ಕೂತಿರೋ ಅನುಮಾನ ಇದೆ. ರಜೌರಿ ಪೂಂಚ್ ಪ್ರದೇಶದಲ್ಲಿ 60ರಿಂದ 65 ಉಗ್ರರು ಅಡಗಿದ್ದಾರೆ. 130 ಉಗ್ರರ ಪೈಕಿ 115 ಮಂದಿ ಪಾಕಿಸ್ತಾನಕ್ಕೆ ಸೇರಿದವರು. ಉಗ್ರರ ವಿರುದ್ಧ ದೊಡ್ಡ ಕಾರ್ಯಾಚರಣೆಗೆ ಈಗ ಭಾರೀ ಸಿದ್ಧತೆಯಾಗಿದೆ. ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ, ಈ ದಾಳಿಯ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆದ್ರೆ ಘಟನೆ ನಡೆದಂತ ಸ್ಥಳದಲ್ಲಿದ್ದಂತಹ ಒಬ್ರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ, ಪ್ರಭಾಕರ್ ಅಂತ. ಅವರ ಜೊತೆ ಮಾತಾಡೋಣ. ಪ್ರಭಾಕರ್ ಅವರೇ, ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ, ನೀವು ಹೇಗಿದ್ದೀರಾ? ಮೇಡಮ್ ನಾವು ಚೆನ್ನಾಗಿದ್ದೀವಿ, ಸೇಫ್ ಆಗಿದ್ದೀವಿ. ಓಕೆ, ನಿನ್ನೆ ಘಟನೆ ನಡೆದಿದ್ದು ಎಕ್ಸಾಕ್ಟ್ ಟೈಮ್ ಎಷ್ಟೊತ್ತಿಗಾಗಿತ್ತು ಹಾಗಾದ್ರೆ ಈ ಇನ್ಸಿಡೆಂಟ್, ಟೆರರ್ ಅಟ್ಯಾಕ್? ಮೇಡಮ್ ಇದು ಸುಮಾರು 2:30 ಅಥವಾ 2:40 ಆಗಿರ್ಬೇಕು. ನಿನ್ನೆ ಇಷ್ಟೊತ್ತಿಗೆ ಘಟನೆ ನಡೆದಾಗಿತ್ತು. ಕರೆಕ್ಟ್ ಮೇಡಮ್. ನಿನ್ನೆ ಸೇಮ್ ಟೈಮ್ ನೀವು ಹಾಗಾದ್ರೆ ಪಹಲ್ಗಾಮ್ ನಲ್ಲಿ ಈ ಸ್ಥಳದಲ್ಲಿ ಇದ್ರಿ, ಟೆರರ್ ಅಟ್ಯಾಕ್ ಆದ ಜಾಗದಲ್ಲಿ? ಹೌದು, ಇದೇನ್ ಅಟ್ಯಾಕ್ ಆಗಿದೆ ಅಲ್ಲ, ಒಂದು ಅದರಿಂದ 100-200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಇದ್ದಿದ್ದು ಅಷ್ಟೇ. ಓಕೆ, ನಾವು ಅಲ್ಲಿಗೆ ಹೋಗೋಣ ಅಂತೇಳಿ ನಾವು ನಿಂತ್ಕೊಂಡಿದೀವಿ. ಅಷ್ಟರಲ್ಲಿ ಜನ ಕೆಳಗಡೆ ಓಡಿ ಬರ್ತಾ ಇದ್ರು. ಓಡಿ ಬರೋದ್ ನೋಡ್ಕೊಂಡು ನಮ್ಮ ಡ್ರೈವರ್ ಏನ್ ಮಾಡ್ಕೊಂಡ್ರು, ಅವರು ವೆಹಿಕಲ್ ತಗೊಂಡು ಹಿಂದ್ಗಡೆನೆ ಬಂದ್ಬಿಟ್ರು. ನೋಡಿದ್ರೆ ನೀವು ಗಾಡಿಲಿ ಕುತ್ಕೊಳ್ಳಿ, ನೋಡೋಣ ಏನಿದೆ ಅಂತ ಹೇಳಿ. ಅಂದ್ರೆ ಅಲ್ಲಿ ತನಕ ವೆಹಿಕಲ್ ಹೋಗಲ್ವಲ್ಲ ಪ್ರಭಾಕರ್ ಅವರೇ? ಇಲ್ಲ ಇಲ್ಲ, ಅಲ್ಲಿ ಅಲ್ಲ, ನಾನು ಹೇಳ್ತಿರೋದು ಕೆಳಗಡೆ. ನಾವು ಕುದುರೆ ತಗೊಂಡು ಮೇಲೆ ಹೋಗೋದಿತ್ತು ನಾವು. ಓಕೆ. ಆ ಟೈಮ್ ನಲ್ಲಿ ಆ ಜನ ಎಲ್ಲ ಕೆಳಗಡೆ ಓಡಿ ಬರ್ತಾ ಇದ್ರಲ್ಲ, ಅಲ್ಲಿಂದ ಏನಾಯ್ತು ಅಂತ ಹೇಳಿದ್ರೆ ಈ ವೆಹಿಕಲ್ ತಗೊಂಡ್ ಇವರು ಡ್ರೈವರ್ ಹಿಂದ್ಗಡೆ ಬಂದ್ಬಿಟ್ರು. ನಾವೆಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ಸುತ್ತಾಡ್ತಾ ಇದ್ವಿ, ಮಕ್ಕಳೆಲ್ಲ ಸುತ್ತಾಡ್ತಾ ಇದ್ರು. ನಾನು ಅಲ್ಲಿ ಕುದುರೆಯವ್ರ ಹತ್ರ ಮಾತಾಡ್ತಾ ಇದ್ದೆ ಆ ಟೈಮ್ ನಲ್ಲಿ. ಸೊ ನೀವು ಪೋನಿ ರೈಡ್ ತಗೊಂಡು ಮೇಲ್ಗಡೆ ಹೋಗ್ಬೇಕಿತ್ತು, ಅಷ್ಟರಲ್ಲಿ ಅವ್ರುಗಳು ಕಿರ್ಚ್ಕೊಂಡು ಕೆಳಗಡೆ ಬರ್ತಾ ಇದ್ರು. ಕರೆಕ್ಟ್, ಜನ ಎಲ್ಲ ಬರ್ತಾ ಇದ್ರು. ಆಮೇಲೆ ಸುಮಾರು ಕುದುರೆಗಳನ್ನ ಕೆಳಗಡೆ ಓಡಿಸ್ಕೊಂಡು ಬರ್ತಾ ಇದ್ರು ಎಲ್ಲ ಅಲ್ಲಿ ಜನ. ಗೊತ್ತಾಗ್ಲಿಲ್ಲ ಏನಿದೆ ಅಂತ ಹೇಳಿ. ಇಮಿಡಿಯೇಟ್ ಆಗಿ ಇವ್ರು ಕಾರ್ ತಗೊಂಡ್ ಬಂದ್ಮೇಲೆ ಕುತ್ಕೊಂಡು ಒಳಗಡೆ ಸ್ವಲ್ಪ ಮುಂದೆ ಡ್ರೈವ್ ಮಾಡ್ಕೊಂಡು ಹೋದ್ರು. ಅಲ್ಲಿ ಅವಾಗ ಕೇಳಿದ್ರೆ ಇಲ್ಲ, ಫೈರಿಂಗ್ ಓಪನ್ ಆಗಿದೆ, ಅದಕ್ಕೆ ಎಲ್ಲರನ್ನ ಕಳಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಮ್ದು ಹೋಟ್ಲು ಆ ಪ್ಲೇಸ್ ಇಂದ ಕೆಳಗಡೆ 4 ಕಿಲೋಮೀಟರ್ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಕೆಳಗಡೆ, ಅಲ್ಲಿ ಇತ್ತು. ಸೊ ಈ ಕುದುರೆಗಳನ್ನೆಲ್ಲ ತುಂಬಾ ರೋಡ್ ಎಲ್ಲ ಬ್ಲಾಕ್ ಮಾಡ್ಕೊಂಡಿತ್ತು ಆಕ್ಚುಲಿ. ಅದನ್ನ CRPF ಅವರು ಸೈಡಿಗೆ ಮಾಡಿದ್ರು, ವೆಹಿಕಲ್ ಗಳನ್ನೆಲ್ಲ ಮೂವ್ ಮಾಡಿಸಿದ್ರು. ಅಷ್ಟರಲ್ಲಿ ನಾವು ಅದೇ ಮೂಮೆಂಟ್ ಅಲ್ಲಿ ನಾವು ಕೆಳಗಡೆ ಹೋಟೆಲ್ಗೆ ಬಂದು ಸೇಫ್ ಆಗಿ ಅಲ್ಲಿ ಇದ್ವಿ. ಓಕೆ, ಈಗ ನಿನ್ನೆ ನಡೆದ ಘಟನೆಗೆ ಬರೋದಾದ್ರೆ ಎಷ್ಟು ಜನ ಇದ್ರಂತೆ ಟೆರರಿಸ್ಟ್? ಯಾಕಂದ್ರೆ ನೀವು ಅದೇ ಜಾಗದಲ್ಲಿದ್ರಿ, ಆಗ್ತಾನೆ ಟೆನ್ಷನ್ ಅಲ್ಲಿ ಓಡ್ ಬಂದವ್ರು ನಿಮ್ಗೆ ಏನಂತ ಹೇಳಿದ್ರು? ಎಷ್ಟು ಜನ ಇದ್ರು ಟೆರರಿಸ್ಟ್? ನಾನಲ್ಲಿ ಕೇಳಿರೋ ಪ್ರಕಾರ ಇದು ಮೌತ್ ವರ್ಡ್ ಮೇಡಮ್. ಬೇಸಿಕ್ಲಿ ಯಾವ ತರ ಅಂತ ಹೇಳಿದ್ರೆ ಸುಮಾರು 7 ಜನ ಇದ್ರು ಅಂತ ಹೇಳ್ತಾ ಇದ್ರು ಅಲ್ಲಿ. ಅವರೆಲ್ಲ CRPF, ಯಾಕಂದ್ರೆ ತುಂಬಾ CRPF ಡಿಪ್ಲಾಯ್ಮೆಂಟ್ ಇದೆ ಅಲ್ಲಿ. ಎವ್ರಿ 100 ಮೀಟರ್ 200 ಮೀಟರ್ ಅಲ್ಲಿ ನಿಮ್ಗೆ 2-3 ಜನ CRPF ಅವರೆಲ್ಲ ಕಾಣಿಸ್ತಾ ಇರ್ತಾರೆ. ಅವ್ರ ತರ ಡ್ರೆಸ್ ಹಾಕೊಂಡೆ ಅಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದು 7 ಜನ ಇದ್ದಾರೆ ಅಂತ ಹೇಳ್ತಾ ಇದ್ರು. ಇದು ನಾರ್ಮಲ್ ಬಟ್ಟೆ ಹಾಕೊಂಡಿದ್ರ ಅಥವಾ ಎಂತ ಆರ್ಮಿ ಕ್ಲಾತ್ ಅವ್ರು ಹಾಕೊಂಡಿದ್ರ? ಯೂನಿಫಾರ್ಮ್ ಆರ್ಮಿ CRPF ಅವರು ಆರ್ಮಿ ಕ್ಲಾತ್ ಹಾಕೊಂಡಿದ್ರು ಅಂತ ಹೇಳ್ತಾ ಇದ್ರು ಜನ. ಯಾಕಂದ್ರೆ ಕೆಲವರು ಹೇಳ್ತಾ ಇದ್ರು ಇಲ್ಲ ನಾರ್ಮಲ್ ಬಟ್ಟೆನೆ ಹಾಕೊಂಡಿದ್ರು ಅಂತ. ಅದೇ ಮೇಡಮ್, ಅದೇ ಗೊತ್ತಾಗ್ತಾ ಇಲ್ಲ ಕೆಲವು. ಯಾಕಂದ್ರೆ ನಾವಂತೂ ಅವ್ರಿಗೆ ನೋಡಕ್ ಆಗಿಲ್ಲ ಟೆರರಿಸ್ಟ್ ನಲ್ಲಿ ಮೇಲೆ. ಓಕೆ, ಆ ಜಾಗ ಹೆಂಗಿದೆ ಅಂದ್ರೆ ಒಂದು ಹುಲ್ಲುಗಾವಲು, ಸುತ್ತ ದಟ್ಟವಾದ ಕಾಡಿದೆ. ಅವ್ರು ಯಾವ ಕಡೆಯಿಂದ? ಬೈಸನ್ ವ್ಯಾಲಿ ಅಂತ, ಅದು ಒಂದು ಒಳ್ಳೆ ವ್ಯಾಲಿ ಮೇಡಮ್ ನೋಡಕ್ಕೆ. ಅದನ್ನ ಆ ಒಂದೇ ಪ್ಲೇಸಿಗೆ ನೀವು ಕುದುರೆ ಅದೆಲ್ಲ ತಗೊಂಡ್ ಹೋಗ್ಬೇಕು. ಮಿಕ್ಕಿದ ಕಡೆ ಎಲ್ಲ ನೀವು ವೆಹಿಕಲ್ಸ್ ತಗೊಂಡ್ ಹೋಗ್ಬೋದು. ಇದ್ರಲ್ಲಿ ಕುದುರೆ ಮೇಲೆ ಹೋಗ್ಬೇಕಾಗತ್ತೆ. ಅದು ತುಂಬಾ ಚೆನ್ನಾಗಿದೆ. ಅದು ತುಂಬಾ ಲ್ಯಾಂಡ್ಸ್ಕೇಪ್ ಹೈಟ್ ಮೇಲೆ ಇದೆ ಅಲ್ಲ, ಅದನ್ನ ನೋಡಕ್ ಜನ ಅಲ್ಲೆಲ್ಲ ಹೋಗ್ತಾ ಇರ್ತಾರೆ. ಆಮೇಲೆ ಈ ನಮ್ ಕರ್ನಾಟಕದವರು, ಮಹಾರಾಷ್ಟ್ರದವರು ತುಂಬಾ ಜನ ಇದ್ರು, ಬೇರೆ ಬೇರೆ ಟೂರ್ಸ್ ಆಪರೇಟರ್ಸ್ ಅಂತ ಬಂದಿದ್ರು. ಅದೇ ಅಲ್ಲಿ ಒಟ್ಟಿಗೆಲ್ಲ ನಾವೆಲ್ಲ ಊಟ ಮಾಡಿದ್ವಿ ಅಲ್ಲೇ ಒಂದು ಹೋಟ್ಲಲ್ಲಿ, ವೆಜ್ ಹೋಟ್ಲಲ್ಲಿ. ನೀವು ಕೆಳಗಡೆ ಸುಮಾರು ಎಷ್ಟು ಜನ ಇದ್ರಿ ಮೇಡಮ್? ಸುಮಾರು ವೆಹಿಕಲ್ ಗಳು ಇತ್ತು ಮೇಡಮ್. ನೆನ್ನೆ ಅಂದ್ರೂ ಕ್ರೌಡ್ ತುಂಬಾ ಜಾಸ್ತಿ ಇತ್ತು. ಟಾರ್ಗೆಟ್ ಮಾಡಿರೋದು ಕ್ರೌಡ್ ಜಾಸ್ತಿ ಇರೋ ಟೈಮ್ ಅನ್ನೇ ನೋಡಿ ಟಾರ್ಗೆಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ಇನ್ಸಿಡೆಂಟ್ ಆದಾಗ ಮೇಲ್ಗಡೆ ಅಲ್ಲಿ ಎಷ್ಟು ಟೂರಿಸ್ಟ್ ಗಳು ಇದ್ದಿರಬಹುದು ಮೇಡಮ್? ಅಲ್ಲಿ ಸುಮಾರು ನನಗನ್ಸ ಮಟ್ಟಿಗೆ ಒಂದು ಯೂಸರ್ 2,000-3 ಸಾವಿರ ಜನ ಆದ್ರೂ ಹೋಗಿರ್ಬೇಕು ಮೇಲೆ ಆ ಟೈಮ್ನಲ್ಲಿ. 2,000-3,000 ಜನ ಇದ್ರು ಅಲ್ಲಿ. ಹಾಗಾದ್ರೆ ಅಲ್ಲಿ ಯಾವ್ದಾದ್ರು ಆರ್ಮಿ ಆಫೀಸರ್ಗಳು ಇದ್ರಾ? ಸೇನೆ ಇತ್ತ ಅಲ್ಲಿ?
ಇದೆ ಮೇಡಮ್, ಎಲ್ಲಾ ಕಡೆ ಡಿಪ್ಲಾಯ್ಮೆಂಟ್ ಇದೆ. CRPF ಡಿಪ್ಲಾಯ್ಮೆಂಟ್ ಹತ್ರ ಇದ್ದೇ ಇದೆ, ಇಲ್ಲಂತಿಲ್ಲ. ಬಟ್ ಸಡನ್ ಇವ್ರು ದಾಳಿ ಆದಾಗ ಯಾವ ಕೆಲವರು ತರ ಹೇಳ್ತಾ ಇದ್ರು ಅಲ್ಲಿ ಯಾವುದೇ ಭದ್ರತೆ ಇರ್ಲಿಲ್ಲ ಅಂತ, ಅಂದ್ರೆ ಯಾರು ಸೇನೆಯವರು ಇರ್ಲಿಲ್ಲ, ಆರ್ಮಿ ಆಫೀಸರ್ಗಳು ಯಾರು ಇರ್ಲಿಲ್ಲ ಅಂತ. ಹೌದಾ ಅಥವಾ ನೀವು ಮೇಲೆ ಇದ್ರಾ? ಇಲ್ಲ, ಈಗ ನಾನು ಪೋನಿ ರೈಡ್ ತಗೊಳ್ತಾ ಇದ್ದೀನಲ್ಲ, ಅಲ್ಲಿ ಎಲ್ಲಂದ್ರೂ ಕಂಪ್ಲೀಟ್ ಆಗಿ ಅಲ್ಲಿ CRPF ಇದ್ರು. ಮೇಲೆ ಏನು ಹೋಗೋದಿದೆ ಅಲ್ಲ, ಅಲ್ಲಿವರೆಗೆ ನಾನು ಅಲ್ಲಿ ನೋಡಿಲ್ಲ. ಅಲ್ಲೆಲ್ಲ ಯೂಸಲಿ ಇಲ್ಲಿ ಕಾಶ್ಮೀರಲ್ಲಿ ಯಾವ ತರ ಇದೆ ಅಂತ ಹೇಳಿದ್ರೆ ಸುಮಾರು ಪ್ಲೇಸ್, ಗುಲ್ಮರ್ಗ್, ಸೋನ್ಮರ್ಗ್ ಅದೆಲ್ಲ ನೋಡಿ ಬಂದೆ ನಾನು. ಅಲ್ಲಿ 100-200 ಮೀಟರ್ ಅಲ್ಲಿ ನಿಮಗೆ CRPF ದವ್ರು ಇದ್ದೇ ಇರ್ತಾರೆ. ಹೌದು ಹೌದು. ಸೊ ಅಲ್ಲಿ ನಾನು ಅದೇ ಅನ್ಕೊಂಡೆ, ಯಾಕಂದ್ರೆ ಅದನ್ನು ಹೈ ಆಟಿಟ್ಯೂಡ್ ಮೇಲೆನೆ ಕೆಲವೊಂದು ಪ್ಲೇಸಸ್ ಎಲ್ಲ ಇರೋದು, ಸೋನ್ಮರ್ಗ್ ಅದ್ರಲ್ಲೆಲ್ಲ. ಅಲ್ಲಿನೂ ಪೊಲೀಸ್ CRPF ಅವರೆಲ್ಲ ಎಲ್ಲ ಇದ್ರು ನೋಡಿಲ್ಲ, ಇಶ್ಯೂನ್ ಇರ್ಲಿಲ್ಲ ಅಲ್ಲಿ. ಬಟ್ ಇದು ಯಾವ ತರ ಏನ್ ನೆಗ್ಲಿಜೆಂಟ್ ಆಗಿದೆ ಗೊತ್ತಾಗಿಲ್ಲ ಈ ಇಶ್ಯೂ ಆಗಕ್ಕೆ. ಹೌದು, ಅಲ್ಲ ಈಗ 6 ಜನನೋ 7 ಜನನೋ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆರ್ಮಿ ಇತ್ತು ಅಂತ ಅಂದ್ರೆ ಇಷ್ಟು ದೊಡ್ಡ ಘಟನೆ ಹೆಂಗಾಗತ್ತೆ ಅಂತ ಅನ್ಸುತ್ತೆ. ಮೇ ಬಿ ಮೇಲ್ಗಡೆ ಇರ್ಲಿಲ್ವಾ ನಿಮ್ಗೆ? ಮೇಲ್ಗಡೆ ಇದ್ದವ್ರು ಯಾರು ಏನು ಹೇಳಿಲ್ವಾ ಅಲ್ಲಿ ಆರ್ಮಿ ಆಫೀಸರ್ಗಳು ಇದ್ರು, ಸೇನೆ ಇದ್ರು ಅಂತ? ಇಲ್ಲ ಮೇಡಮ್, ಮೇಲ್ಗಡೆ ಇದ್ದವರೆಲ್ಲ ಅವ್ರು ಓಡಿ, ಕೆಲವೊಬ್ಬರೆಲ್ಲ ಸ್ವಲ್ಪ ಇಂಜೂರು ಆಗಿದ್ರು. ಅದ್ರಲ್ಲಿ ನೋಡಿದ್ರೆ ನಾನು ಯೂಸಲಿ ಏನ್ ತಗೊಂಡೆ, ಕೆಲವೊಬ್ರು ಇಲ್ಲೆಲ್ಲ ತುಂಬಾ ಕ್ಯಾಶುಯಲ್ ಆಗಿ ಆಗೋದು ಅಂತ ಹೇಳಿದ್ರೆ ಕುದುರೆಯಿಂದ ಬೀಳ್ತಾರೆ ಜನ. ಕೆಲವೊಬ್ಬರೆಲ್ಲ ನೋಡಿದ್ದೆ ಬ್ಲಡ್ ಆತರ ಇತ್ತಲ್ಲ, ಮೋಸ್ಟ್ಲಿ ಕುದುರೆಯಿಂದ ಬಿದ್ದಿರ್ಬೋದು. ನಾನು ತಕ್ಷಣ ಗೊತ್ತಾಗಿಲ್ಲ. ಇಷ್ಟು ಜನ ಬರ್ತಾ ಇದ್ರಲ್ಲ ಓಡಿ, ಆಮೇಲೆ ಅನ್ಸ್ಲಿಲ್ಲ. ಸ್ವಲ್ಪ ಮುಂದೆ ಹೋದ್ಮೇಲೆ ನಮ್ ಡ್ರೈವರ್ ಕೇಳಿದ್ರಿ ಏನಾಗಿದೆ ಅಂತ ಹೇಳಿ. ಅವಾಗ ಈ ತರ ಶೂಟಿಂಗ್ ಓಪನ್ ಆಗಿದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಅವ್ರಿಗೆ ಕರ್ಕೊಂಡು ಬಿಟ್ರು. ಅವ್ರಿಗೆ ಗೊತ್ತಾಯ್ತಲ್ಲ, ಹಾಗಾಗಿ ಅವ್ರು ನಮ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮೇಲ್ಗಡೆ ಜಸ್ಟ್ ಹೋಗಿ ವಿಸಿಟ್ ಮಾಡಿ ವಾಪಸ್ ಬರೋದು, ಅಲ್ಲಿ ಸ್ಟೇ ಎಲ್ಲ ಏನಿಲ್ಲ, ಶಾಪ್ಗಳಿದೆ? ಇಲ್ಲ, ಅಲ್ಲಿ ಸ್ಟೇ ಏನಿಲ್ಲ ಬಿಡಿ. ನೀವು ಹೋಗಿ ಸೈಟ್ ಸೀಯಿಂಗ್ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಅದೊಂದು 2 ಅವರ್ 3 ಅವರ್ ಆಗುತ್ತೆ, ಡಿಪೆಂಡ್ಸ್ ತಿರ್ಗಕ್ಕೆ. ಸೊ ಎಲ್ಲ ಒಳ್ಳೆ ತಾಣ ಅಂತ ಹೇಳಿ ಜನ ಎಲ್ಲ ಅಲ್ಲಿ ಹೋಗ್ತಾ ಇರೋದು ಮೇಡಮ್. ಬಟ್ ಈ ತರ ಆಗೋದು ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅಲ್ಲೇ ಒಂದ್ ಸ್ವಲ್ಪ ಹೊತ್ತಾಗಿದ್ರೆ ನೀವು ಮೇಲ್ಗಡೆ ಹತ್ತಾ ಇದ್ರಿ? ಡೆಫಿನೆಟ್ ನಾವು ಅಲ್ಲಿ ಮೇಲ್ಗಡೆ ಹೋಗೋರಿದ್ದೀವಿ. ಕೆಳಗಡೆಯಿಂದ ಮೇಲ್ಗಡೆ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೇಲೆ ಹತ್ತೋದಕ್ಕೆ? ಅದು ಯೂಸಲಿ ಒಂದು 600 ಮೀಟರ್ ಅಂತ ಹೇಳ್ತಾ ಇದಾರೆ ಮೇಲೆ ಹೋಗಕ್ಕೆ, ಕುದುರೆಯಿಂದ ಒಂದ್ ಕಡೆಯಿಂದ. ಪೋನಿ ರೈಡ್ ಅಲ್ಲಿ 600 ಮೀಟರ್ ಮೇಲೆ ಹೋಗ್ಬೇಕು, 600 ಮೀಟರ್ಸ್ ಮೇಲೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಸ್ವಲ್ಪ ಲ್ಯಾಂಡ್ಸ್ಕೇಪ್ ಇದೆ, ಅದೆಲ್ಲ ಸುತ್ತಾಡಿಸ್ತಾರೆ. ಅದಾದ್ಮೇಲೆ ಅದು ಇದು ಸ್ವಲ್ಪ ಹೈಟ್ ಇರೋದ್ರಿಂದ ಜನ ಏನ್ ಮಾಡ್ತಾರೆ, ಕುದುರೆ ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ. ಹೌದು. ಬಟ್ ನಿಮ್ಗೆ ಅನ್ನಿಸ್ತಾ ಜಸ್ಟ್ ಮಿಸ್ ಆದೆ ಅಂತ? ಅದೇ ಅನಿಸ್ತದೆ ಮೇಡಮ್. ಅದು 1 ಅವರ್ ಬಿಫೋರ್ ನೀವು ಅಲ್ಲಿದ್ದಿದ್ರೆ? ಹೌದು, ಡೆಫಿನೆಟ್ಲಿ ಆ ತರ ಎಲ್ಲ 1 ಅವರ್ 2 ಅವರ್ ಬಿಫೋರ್ ಆ ತರ ನಾನು ಅಲ್ಲಿ ಇದ್ದಂತ ತಿಳ್ಕೊಂಡೆ. ಜಸ್ಟ್ 1 ಅವರ್ ಬೇಕಾಗಿಲ್ಲ, ನಾವೇನು ಲಂಚ್ ಬ್ರೇಕ್ ನಾನು ಅಲ್ಲಿ ಸ್ವಲ್ಪ ಲೇಟ್ ಮಾಡ್ಕೊಂಡೆ, ಹಾಗಾಗಿ ನಾವು ಉಳ್ಕೊಂಡಿದ್ವಿ ಅನ್ಸುತ್ತೆ ನಾನು ಅಷ್ಟೇ. ಮತ್ತೆ ನೀವು ಫ್ರೆಂಡ್ಸ್ ಹೋಗಿದ್ದ, ಫ್ಯಾಮಿಲಿ ಹೋಗಿದ್ದಾಗಿತ್ತ? ಫ್ಯಾಮಿಲಿ ಮೇಡಮ್, ನಾವು 4 ಜನ ಬಂದಿದ್ದು. ನಾನು, ನಮ್ಮ ವೈಫು ಮತ್ತೆ 2 ಮಕ್ಕಳಿದ್ದಾರೆ. ಓಕೆ, ಈಗ ಅಟ್ಯಾಕ್ ಎಲ್ಲ ಆದ ನಂತರ ಸಿಚುವೇಶನ್ ಹೆಂಗಿದೆ? ಯೂಶಲಿ ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಎಲ್ಲಿ ನೋಡಿದ್ರು ಆರ್ಮಿ ಕಣ್ಣಿಗೆ ಬೀಳುತ್ತೆ. ಬಟ್ ಈಗ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಜಾಸ್ತಿ ಟೈಟ್ ಆಗಿದೆ. ಈ ಶ್ರೀನಗರಿಂದ ನೀವು ಅಲ್ಲಿ ಪಹಲ್ಗಾಮ್ ಹೋಗ್ಬೇಕಾದ್ರೆ ನಾವು ಇದರಿಂದನೇ ಹೋಗ್ಬೇಕು. ಪುಲ್ವಾಮಾ ಅದೆಲ್ಲ ಅಟ್ಯಾಕ್ ಆಗಿದೆ ಅಲ್ಲಿ ಗೊತ್ತಲ್ಲ ನಿಮ್ಗೆ ಸುಮಾರು. ನಾನು ಮಕ್ಳಿಗೆ ತೋರಿಸ್ತಾ ಇದ್ದೆ ಇಲ್ಲೇ ಅಟ್ಯಾಕ್. ಅವ್ರ ಡ್ರೈವರ್ ನನಗೆ ಹೇಳ್ತಾ ಇದ್ರು, ಸರ್ ಇಲ್ಲೇ ಅಟ್ಯಾಕ್ ಆಗಿರೋದು, ಪುಲ್ವಾಮಾ ಅಟ್ಯಾಕ್ ಅದ ಅಂತ ಹೇಳ್ತಾ ಇದ್ರು. ಈ ತರ ಎಲ್ಲ ಆಗಿದೆ ನೋಡಂತ ನನ್ನ ಮಕ್ಳಿಗೆ ತೋರಿಸ್ತಾ ಇದ್ದಾರೆ, ಅದೆಲ್ಲ ಇಲ್ಲೆಲ್ಲ ಆಗಿದೆ ಅಂತ ಹೇಳಿ. ಅದಕ್ಕಿಂತ ದೊಡ್ಡ ಅಟ್ಯಾಕ್ ಮೇಲ್ಗಡೆ ಆಗ್ತಾ ಇತ್ತು. ಅಟ್ಯಾಕ್ ಅಲ್ಲಿ ಪ್ಲಾನ್ ಮಾಡಕ್ ಕುತ್ಕೊಂಡಿದ್ರು, ಗೊತ್ತಾಗಿರ್ಲಿಲ್ಲ. ನಾವು ಅಲ್ಲಿ ಹೋಗಿದೀವಿ, ಹೋದ್ಮೇಲೆ ಯಾರು ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಸುಮ್ನೆ ಆರಾಮಾಗಿ ಎಲ್ಲರೂ ಜನ ತಿರುಗಾಡ್ತಿದ್ರು, ಜಾಸ್ತಿ ಜನ ಇರೋದು, ಕ್ರೌಡ್ ಅಂತೂ ತುಂಬಾ ಜಾಸ್ತಿ ಇತ್ತು. ಅದನ್ನೇ ಅವರು ಅಡ್ವಾಂಟೇಜ್ ಇಟ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿ. ಸೊ ಅಲ್ಲಿ ಡೆತ್ ಆದವರು ಅಲ್ಲಿಂದ ಅವ್ರನ್ನ ಹೆಂಗೆ ಕೆಳಗಡೆ ತಗೊಂಡ್ಬಂದ್ರು? ಅಲ್ಲಿ ತನಕ ಇದ್ರ ನೀವು? ಇಲ್ಲ ಮೇಡಮ್, ನಮ್ಗೆ ಅಲ್ಲಿ ಇರೋಕೆ ಬಿಡ್ಲಿಲ್ಲ. ಯಾರ್ಯಾರು ವೆಹಿಕಲ್ ಹತ್ರ ಇದಾರಲ್ಲ ಎಲ್ಲರನ್ನ ಅವರು ಇಮಿಡಿಯೇಟ್ ಆಗಿ ನೀವು ಕೆಳಗಡೆ ಹೋಗಿ ಅಂತ ಹೇಳ್ತಾ ಇದ್ರು. ಅಲ್ಲಿ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ಅವರು ಯಾರು ಟ್ಯಾಕ್ಸಿ ತಗೊಂಡ್ ಬಂದಿಲ್ಲ ಅವರು ಎಲ್ಲ ಫ್ರೀ ವೆಹಿಕಲ್ ಕೊಡ್ತಾ ಇದ್ರು. ನೀವು ಮೊದಲು ತಗೊಂಡ್ ಕೆಳಗಡೆ ಹೋಗಿ ಅಂತ ಹೇಳಿ. ಅವ್ರು ಲೋಕಲ್ ಸಪೋರ್ಟ್ ಅವರು ಕೆಲವರೆಲ್ಲ ಅವರೆಲ್ಲ ವೆಹಿಕಲ್ ತಗೊಂಡ್ ಬರ್ತಾ ಇದ್ರು. ನಮ್ದೆಲ್ಲ ಹೈರ್ಡ್ ಟ್ಯಾಕ್ಸಿನೇ ಇತ್ತಲ್ಲ, ಅವ್ರಾಗಿ ವೇಟ್ ಮಾಡ್ತಾ ಇದ್ರು ಡೆಡಿಕೇಟೆಡ್ ಡ್ರೈವರ್ಸ್ ಅದೆಲ್ಲ. ಬಟ್ ಮಿಕ್ಕಿದವ್ರು ಎಲ್ಲರನ್ನು ಟ್ಯಾಕ್ಸಿಯಿಂದ ಹಾಗೆ ಇಮಿಡಿಯೇಟ್ ಆಗಿ ಅವ್ರು ಕಳಿಸ್ತಾ ಇದ್ರು ನೋಡಿ ಕೆಳಗಡೆ. ಎಲ್ಲರೂ ಮೂವ್ ಮಾಡ್ಬಿಟ್ರು ಅಲ್ಲಿಂದ? ಅಲ್ಲಿಂದ ಜನರೆಲ್ಲ ಮೂವ್ ಮಾಡ್ತಾ ಈಗ ಎಲ್ಲಿದ್ದೀರಾ ಅಂದ್ರೆ ಆ ಪ್ಲೇಸ್ ಏನಿದೆ ನೆನ್ನೆ ಇನ್ಸಿಡೆಂಟ್ ಆಯ್ತು ಅದರಿಂದ ಕೆಳಗಡೆ 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ ಹೋಟೆಲ್? 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಹೋಟೆಲ್ ಇದೆ. ಅಲ್ಲಿ ಒಂದು ಹೋಟೆಲ್ ಇದೆ, ಆ ಹೋಟೆಲ್ ಇದ್ದೆ ನಾನು. ಓಕೆ, ಸೊ ಈಗೇನ್ ವಾಪಸ್ ಬರೋ ಐಡಿಯಾನ ಹೇಗೆ? ಯಾಕಂದ್ರೆ ತುಂಬಾ ಜನ ಈಗಾಗಲೇ ಕಾಶ್ಮೀರಕ್ಕೆ ಹೋದವರು ರಿಟರ್ನ್ ಆಗ್ಬೇಕು ಬೇಡ, ಮತ್ತೆ ಟ್ರಿಪ್ ಕಂಟಿನ್ಯೂ ಮಾಡೋದು ಅಂತ ಇದ್ದಾರೆ. ಹೌದು ಮೇಡಮ್, ಅದೇ ತರ ಆಗಿದೆ. ನಂದು ಟಿಕೆಟ್ ಫ್ರೈಡೇ ರಿಟರ್ನ್ ಇದೆ ನಂದು. ಬಟ್ ಅದೇ ಇವಾಗಂತೂ ನಮಗೆ ಇಲ್ಲಿ ಇರೋಕಂತೂ ಆಗ್ತಾ ಇಲ್ಲ, ಅಂದ್ರೆ ಅನಿಸ್ತಾ ಇಲ್ಲ. ಇದು ಯಾಕಂದ್ರೆ ತುಂಬಾ ಅನ್ಸೇಫ್ ಅನಿಸ್ತಾ ಇದೆ. ಹಾಗಾಗಿ ಅದೇ ನಾನು ಇವಾಗ ಬೇರೆ ಮಾಧ್ಯಮದಲ್ಲಿ ನನ್ನ ಜೊತೆ ಸಂತೋಷ್ ಸರ್ ಅವರು ಮಾತಾಡಿದ್ರು ನನಗೆ. ಅವರು
ಅವರೆಲ್ಲ ಹೇಳಿದಾರೆ ಇವತ್ತೆಲ್ಲ ರೆಸ್ಕ್ಯೂ ಮಾಡ್ತೀವಿ ಬಂದಿದ್ರ ಅಂತ ನಿಮ್ ಹೇಳಿ. ಹೋಟೆಲ್ಗೆ? ಅವರು ಎಲ್ಲಾ ಹೋಟೆಲ್ ವಿಸಿಟ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಕನ್ನಡಿಗರಿದಾರೋ ಇಲ್ಲ ಎಲ್ಲಾ ಮೇಡಮ್, hotel ನಾನು visit ಮಾಡ್ತಿದ್ದಾರೆ. ನಾನು ನನ್ನೊಬ್ರು ಫ್ರೆಂಡ್ ಪರಿಚಯ ಇದ್ದಾರೆ, ಅವ್ರ ಥ್ರೂ ಇಂದ ಇಲ್ಲಿ ಒಂದು ಡಿಫೆನ್ಸ್ ಕ್ಯಾಂಟೀನ್ ಅಲ್ಲಿ ನಾನು ಉಳ್ಕೊಂಡಿದ್ದೆ, ಅವ್ರ ಡಿಫೆನ್ಸ್ ಗೆಸ್ಟ್ ಹೌಸ್ ಅಲ್ಲಿ. ಓಕೆ ಹಾಗಾಗಿ ನಾನು ಬಂದು ಇಲ್ಲಿ ಜಸ್ಟ್ ಇಳ್ಕೊಂಡೆ. ಅವಾಗ ಸರ್ ಅಂದ್ರು ನನಗೆ, ಅವ್ರ ಎಲ್ಲ ಲಾಡ್ಜ್ ಅಲ್ಲಿ ಸುತ್ತಾಡಿ ಬಂದಿದ್ದಾರಲ್ಲ ಅಂತ ಹೇಳ್ತಾ ಇದ್ರು. ಓಕೆ ನೀವು ಓಕೆ. ಸಿಗ್ಲಿಲ್ಲ ಅಂತ. ನಾವು ಬಂದಿರೋದೇ ಸುಮಾರು ನಾನು 11 ನೀವು ಇಲ್ಲಿ 11 ಎಲ್ಲಿ ಅವರು ಕರ್ನಾಟಕದಲ್ಲಿ? ನಾನು ಬೆಂಗಳೂರು ಮೇಡಮ್, ನಾನು ವಿದ್ಯಾರಣ್ಯಪುರ. ವಿದ್ಯಾರಣ್ಯಪುರ, ಬೆಂಗಳೂರು. ಹೌದು. ಸೊ ಗವರ್ಮೆಂಟ್ ಇಂದ ವಿಶೇಷ ವಿಮಾನದ ಸೌಲಭ್ಯ ಇದೆ, ಕನ್ನಡಿಗರನ್ನ ಕರ್ನಾಟಕಕ್ಕೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಇದರ ಲಿಸ್ಟ್ ಅಲ್ಲಿ? ಅದೇ ಮೇಡಮ್, ಅವ್ರು ಸಂತೋಷ್ ಸರ್ ಅವರು ಇವ್ರ ಪಿ ಎ ಇದಾರಲ್ಲ, ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ. ಯಾವಾಗಂತೆ ಹೊರಡೋದು ಫ್ಲೈಟ್? ಅವರು ಇದುವರೆಗೆ ಇವತ್ತು ಹೇಳಿದ್ರು ಸಂತೋಷ್ ಸರ್, ಅವಾಗಲೇ ನಾನು ಬೇರೆ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದನಲ್ಲ, ಅವ್ರು ಹೇಳಿದ್ರು ಸಾಯಂಕಾಲ 8 ಗಂಟೆ ಅಥವಾ 10 ಗಂಟೆ, ಇನ್ನೂ ಚಾರ್ಟರ್ಡ್ ಪ್ಲೇನ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಅವರು. ಅದಾದ್ಮೇಲೆ ಗೊತ್ತಾಗುತ್ತೆ ನೋಡಿ. ಸೊ ಆ ಫ್ಲೈಟ್ ಹೊರಟ್ರೆ ನೀವು ಅದೇ ಫ್ಲೈಟ್ ಅಲ್ಲೇ ಬರೋರಿದ್ದೀರಿ ಹಾಗಾದ್ರೆ? ಕರೆಕ್ಟ್ ಮೇಡಮ್, ಕರೆಕ್ಟ್. ಅಂದಾಜು ಎಷ್ಟು ಜನ ಇದ್ದಾರೆ ಕನ್ನಡಿಗರು? 40 ಜನ ಇದಾರೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ನಾನು ಇವಾಗ ಸದ್ಯಕ್ಕೆ. ಓಕೆ, ನಿಮ್ಮ ಹೋಟೆಲಲ್ಲಿ ಬೇರೆ ಯಾರಾದ್ರೂ ಕನ್ನಡದವ್ರು ಇದ್ದಾರಾ? ಇಲ್ಲ, ನಾನು ಹೋಟ್ಲಲ್ಲಿ ಇಲ್ಲ, ಇಲ್ಲಿ ಯಾರು ಇಲ್ಲ ಬಿಡಿ. ಅಲ್ಲಿ ನಾನು ಯಾವ ಹೋಟ್ಲಲ್ಲಿ ಇದ್ದೀನಲ್ಲ ಪಹಲ್ಗಾಮ್ನಲ್ಲಿ, ಅಲ್ಲಿ ಮಹಾರಾಷ್ಟ್ರದವರು ಮತ್ತೆ ವೆಸ್ಟ್ ಬೆಂಗಾಲ್ದವರು ಇದ್ರು. ಅದರಲ್ಲಿ ವೆಸ್ಟ್ ಬೆಂಗಾಲ್ ಅವರು ಅದೇ ಇನ್ಸಿಡೆಂಟ್ ಅಲ್ಲಿ ಇದ್ರು ಅವರು ಅಲ್ಲಿ ಓಕೆ, ನಿಮ್ ಜೊತೆ ಹೋಟೆಲ್ ಅಲ್ಲಿ ಇದ್ದವ್ರು ಯಾರಾದ್ರೂ ನೆನ್ನೆ ಟೆರರ್ ಅಟ್ಯಾಕ್ ಅಲ್ಲಿ ಸಿಕ್ಕಾಕೊಂಡಿದಾರಾ? ಇಲ್ಲ ಮೇಡಮ್, ಅವ್ರು ಸಿಕ್ಕಾಕೊಂಡ್ರೆ ಅಂದ್ರೆ ಅವರು ಅಲ್ಲಿ ಅದೇ ಟೈಮ್ ನಲ್ಲಿ ಅಟ್ಯಾಕ್ ಆಗಿದ ತಕ್ಷಣ ಅವ್ರು ಓಡಿ ಬಂದವರು. ವೆಸ್ಟ್ ಬೆಂಗಾಲ್ ಫ್ಯಾಮಿಲಿ ಇತ್ತು ಅವರು, ಅವರೆಲ್ಲ ಓಡಿ ಬಂದ್ರು. ಬಟ್ ಅವರಿಗೆಲ್ಲ ಸುಮ್ಮನೆ ಚಿಕ್ಕ ಪುಟ್ಟ ಇಂಜುರಿ ಆಗಿದೆ ಅಷ್ಟೇ, ಅವರೇ ಬಿದ್ದಿದ್ದಾರೆ, ಯಾರು ಏನು ಹೊಡೆದಿಲ್ಲ ಏನಿಲ್ಲ. ಬಟ್ ಅವ್ರು ಸ್ವಲ್ಪ ಗಾಬರಿಯಲ್ಲಿ ಓಡ್ಕೊಂಡ್ ಬಂದ್ರಲ್ಲ, ಅದರಿಂದ ಅದು ಇಂಜುರಿ ಆಗಿತ್ತು. ಬಟ್ ಆಮೇಲೆ ಅವರು ಸೇಫ್ ಆಗಿ. ಒಂದೊಂದು ದೃಶ್ಯ ನೋಡೋದಕ್ಕಾಗಲ್ಲ, ಗಂಡನ್ ಕಳ್ಕೊಂಡು ಅಲ್ಲಿ ಗೋಳಾಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ, ಹೆಂಡತಿ ಮಕ್ಕಳು ಯಾರ್ಯಾರು ಏನೇನೋ ಆಸೆ ಇಟ್ಕೊಂಡು ಬರ್ತಾರೆ. ಕರೆಕ್ಟ್ ಕರೆಕ್ಟ್. ಓಕೆ, ಫಸ್ಟ್ ಟೈಮ್ ನೀವು ಕಾಶ್ಮೀರಕ್ಕೆ ಹೋಗ್ತಾ ಇರೋದು? ಇಲ್ಲ ಮೇಡಮ್, ಮುಂಚೆನೂ ಬಂದಿದ್ದೆ ನಾನು, ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಓಕೆ, ಚೆನ್ನಾಗಿದೆ ಅಂತೇಳಿ ನಾನು ಫ್ಯಾಮಿಲಿ ತೋರ್ಸೋಣ ಅಂತ ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಏನು ಅನ್ಸಿರ್ಲಿಲ್ಲ, ಅನ್ಸೇಫ್ ಅಂತ ಅನ್ಸಿಲ್ಲ? ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಬರ್ತಿದ್ದಾರೆ, ಎಲ್ಲರೂ ಕಂಫರ್ಟ್ ಇದ್ದಾರೆ, ಯಾರಿಗೂ ಅನ್ಸೇಫ್ ಅಂತ ಅನ್ಸಿರ್ಲಿಲ್ಲ? ಇಲ್ಲ ಮೇಡಮ್, ಲಾಸ್ಟ್ ಟೈಮ್ ನೋಡಿದ್ರೆ ನಾವು ಇಲ್ಲಿ ಒಂದು KGL ಅಂತ ಇದೆ, ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಅಂತ, ಆ ಟ್ರೆಕ್ಕಿಂಗ್ ಅಲ್ಲಿ ಹೋಗಿದ್ದೆ. ಸುಮಾರು 6 ದಿವಸ ಟ್ರೆಕ್ ಮಾಡ್ಬೇಕದು. ನಮ್ಮ ಫ್ರೆಂಡ್ ಇದ್ದಾರೆ ಬೆಂಗಳೂರು ಅವರು, ಅವರೇ ಅರೇಂಜ್ ಮಾಡಿದ್ರು. ಅದ್ರಲ್ಲೆಲ್ಲ ಹೋದಾಗ ನಮಗೇನು ಇದು ಅದ್ರ ಇನ್ಸೆಕ್ಯೂರ್ಡ್ ಅನ್ಸ್ಲಿಲ್ಲ. ಯಾಕಂದ್ರೆ ಇಲ್ಲಿ ಲೋಕಲ್ ಜನನು ಅವ್ರ ಸಪೋರ್ಟ್ ಇಂದನೇ ಪೂರಾ ಒಂದು ಗ್ರೂಪೇ ಕರ್ಕೊಂಡು ಹೋಗಿದ್ರು ತುಂಬಾ ಕಂಪ್ಲೀಟ್ ಆಗಿ. ಆಮೇಲೆ ಅಲ್ಲೆಲ್ಲ ಒಳಗಡೆ ನಿಮಗೆ ಎಲ್ಲ ಇವನ್ ಅದು ಡೀಪ್ ಇದ್ರಲ್ಲೆಲ್ಲ ಒಳಗಡೆ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಮೇಲೆ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಕೂಡ ಸೆಕ್ಯೂರಿಟಿ ಇದೆ. ಅಲ್ಲಿ ನಮ್ಗೆ ಡಿಫೆನ್ಸ್ ನೀವು ಯಾವಾಗ ಹೋಗಿ ಲ್ಯಾಂಡ್ ಆಗಿದ್ದು? ಏನ್ ಮೇಡಮ್, ಯಾವಾಗ ಲ್ಯಾಂಡ್ ಆಗಿದ್ದು ಕಾಶ್ಮೀರದಲ್ಲಿ? ನಾನು 18th ಏಪ್ರಿಲ್ ಬಂದಿದ್ದೆ ಮೇಡಮ್, ಇಲ್ಲಿ 18th ಏಪ್ರಿಲ್. ಓಕೆ, ಹೌದು. ಸೊ ನೀವು ಈ ಕಡೆ ಗುಲ್ಮಾರ್ಗ್ ಎಲ್ಲ ನೋಡ್ಕೊಂಡು ಆಮೇಲೆ ಪಹಲ್ಗಾಮ್ಗೆ ಹೋಗಿದ್ದಾಗಿತ್ತಾ ಶ್ರೀನಗರಿಂದ? ಕರೆಕ್ಟ್ ಮೇಡಮ್, ನಾನು ಫಸ್ಟ್ ಸೋನ್ಮಾರ್ಗ್ ಮುಗಿಸ್ಕೊಂಡೆ. 18th ಶ್ರೀನಗರ್ನಲ್ಲಿ ಸ್ಟೇ ಮಾಡಿರೋದು. 18th ಮಳೆ ಎಲ್ಲ ತುಂಬಾ ಇದೆ ಲಾಸ್ಟ್ 1 ವೀಕ್ ಇಂದ. ನನ್ನ ಪ್ಲಾನ್ ಇಲ್ಲಿ 4-5 ದಿವಸ ನೋಡ್ಕೊಂಡು ಇಲ್ಲಿಂದ ನಾನು ಕಟ್ರಾ ಹೋಗಿ ಅಲ್ಲಿಂದ ನಾನು ಬೆಂಗಳೂರಿಗೆ ರಿಟರ್ನ್ ಆಗೊಂಡಿದ್ದೆ. ಬಟ್ ಫಸ್ಟ್ ಅದು 19th ಅಲ್ಲಿ ಲ್ಯಾಂಡ್ಸ್ಕೇಪ್ ಎಲ್ಲ ಇದು ಲ್ಯಾಂಡ್ ಸ್ಲೈಡ್ ಆಯ್ತು ನೋಡಿ ಇದರಲ್ಲಿ ಜಮ್ಮುದಲ್ಲಿ. ಅದರಿಂದ ಆ ರೋಡ್ ಕಟ್ ಆಯ್ತು. ನಾನು ಅವಾಗ ಅದನ್ನ ಡ್ರಾಪ್ ಮಾಡಿದೆ, ಆ ಪ್ಲಾನ್ ಕಟ್ರಾ ಹೋಗೋದು. ಇನ್ನು ಇಲ್ಲಿ ಪಹಲ್ಗಾಮ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ರಿಟರ್ನ್ ಹೋಗ್ಬಿಟ್ಟೆ. ಇಲ್ಲಿ ಈ ಒಂದು ಇಶ್ಯೂ ಆಯ್ತು ಮೇಡಮ್. ಮನೆಯಿಂದ ಕಾಲ್ ಬಂತ? ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರೆ? ಯಾಕಂದ್ರೆ ಗೊತ್ತಿರುತ್ತೆ, ಬೆಳಗ್ಗೆಯಿಂದ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡ್ತಾ ಇದಾರೆ, ಎಲ್ಲರೂ ನಾನು ಆನ್ಸರ್ ಮಾಡ್ತಾ ಇದ್ದೆ. ಬಟ್ ನಾನು ಸೇಫ್ ಆಗಿದ್ದೀನಿ, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿದ್ದವ್ರಿಗೆ ಒಂದು ಟೆನ್ಷನ್ ಇರುತ್ತೆ, ಹೆಂಗಿದಾರೋ, ಯಾವ ಸಿಚುವೇಶನ್ ಇದಾರೋ ಅಂತ. ಡೆಫಿನೆಟ್ಲಿ ಎಲ್ಲರೂ ಬಂದ್ಬಿಟ್ಟಿಲ್ಲ, ಮನೆ ಬೀಗ ಹಾಕೊಂಡು ಎಲ್ಲರೂ ಬಂದಿದ್ದಿದೆ ಈ ತರ. ಅವ್ ಕೇಳೋರು ಅವಾಗೆಲ್ಲ. ಓಕೆ, ಸೊ ಅಲ್ಲಿ ನೀವು ಮೇಲ್ಗಡೆ ಹತ್ತೋದಕ್ಕಿಂತ ಮುಂಚೆ ಎಲ್ಲರೂ ಚಿರಾಡ್ಕೊಂಡು ಕೆಳಗಡೆ ಬರ್ತಾ ಇದ್ರಲ್ಲ, ಅವಾಗ ಯಾರು ಏನ್ ಹೇಳಿದ್ರು ಅಲ್ಲಿ? ಅಂದ್ರೆ ಯಾರಿದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ, ಫೈರ್ ಮಾಡಿ? ಇಲ್ಲ, ಅಲ್ಲಿ ಕೆಲವೊಬ್ರು ಜನ ಎಲ್ಲ ತುಫಾನ್ ಆಯಾ ಅಂತ ಹೇಳಿದ್ರು. ಕೆಲವೊಬ್ರೆಲ್ಲ ಮಸಲಾ ಹೂವಾಯ್ ಅಂತ ಹೇಳಿ ಲೋಕಲ್ ಹುಡುಗರು ಕುದುರೆ ಓಡಿಸೋರೆಲ್ಲ ಕೆಳಗಡೆ ಓಡಿಸ್ತಾ ಇದ್ರು ಜನರನ್ನ, ಅವರು ಓಡ್ಕೊಂಡ್ ಬರ್ತಾ ಇದ್ರು. ಅಷ್ಟೇ ಗೊತ್ತಾಯ್ತು ನೋಡಿ. ಅದು ಗೊತ್ತಾದ ತಕ್ಷಣ ಎಲ್ಲರೂ ಮಿಕ್ಕಿದವರೆಲ್ಲ ಅಲ್ಲೇ ಕಾರ್ ಪಾರ್ಕಿಂಗ್ ದಲ್ಲಿ ಎದುರುಗಡೆನೆ ಕಾರ್ ಪಾರ್ಕಿಂಗ್ ಇದೆ, ಅದ್ರ ಪಕ್ಕನೆ ಅದು ಅಮರ್ನಾಥ್ ಯಾತ್ರಾ ಹೋಗೋ ಒಂದು ಪ್ಲೇಸ್ ಇದೆ. ಅಲ್ಲೇ ಕೂಡ ತುಂಬಾ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ರು. ಇಮಿಡಿಯೇಟ್ ಆಗಿ ಎಲ್ಲ ಗೇಟ್ ಓಪನ್ ಮಾಡಿ ಕಾರ್ಗಳು ಅಲ್ಲಿಂದ ಬರ್ತಾ ಇತ್ತು. ಕೆಲವೊಂದೆಲ್ಲ ಮೇಲೆ, ಕೆಲವೊಬ್ಬರೆಲ್ಲ ಬೇರೆ ವ್ಯಾಲೀಸ್ ಎಲ್ಲ ಹೋಗಿದ್ದಾರೆ. ಅಲ್ಲಿ ಇನ್ನೊಂದ್ 2 ವ್ಯಾಲಿ ಇದೆ, ಚಂದನ್ವಾರಿ ಅದೆಲ್ಲ. ಮೋಸ್ಟ್ಲಿ ಆ ಕಡೆ ಏನು ಅವ್ರದ್ದು ಏನೋ ಪ್ರಾಬ್ಲಮ್ ಆಗಿಲ್ಲ ಮೇಡಮ್. ಆ ಕಡೆ ಇರೋ ವೆಹಿಕಲ್ಸ್ ಅದೇ ತರ ಇತ್ತು. ಮಿಕ್ಕಿದವರೆಲ್ಲ ಅಲ್ಲಿರೋರೆಲ್ಲ ವೆಹಿಕಲ್ಗಳನ್ನ ತಗೊಂಡ್ ಬರ್ತಾ ಇದ್ರು. ಯಾರು ವೆಹಿಕಲ್ ಇಲ್ಲ, ಆ ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಸಪೋರ್ಟ್ ಮಾಡಿ ಅವ್ರನ್ನ ಕೆಳಗಡೆ ಇಮಿಡಿಯೇಟ್ಲಿ ಕೆಳಗಡೆ ಇಳಿಯಕ್ಕೂ ಆಗಲ್ಲ, ದಾರಿ ಬೇರೆ ಚಿಕ್ಕದು, ಅಂದ್ರೆ ಕೆಸರು ಆಮೇಲೆ ಎಲ್ಲ ತುಂಬಾ ಇದು ಇದೆ, ಕೆಸರು ಆತರ ಇದೆಲ್ಲ, ಇಳಿಯೋಕ್ಕೂ ಆಗಲ್ಲ. ಬಿದ್ದು ಅದು ಓಡ್ ಬರ್ತಾ ಇದ್ರು ನೋಡಿ ಜನ.
ಆ ಥರ ಇತ್ತು. ಅದು ಮೇಲ್ಗಡೆ ಒಂದಷ್ಟು ಫೈರಿಂಗ್ ಎಲ್ಲ ಆಗಿದೆ, ಇಷ್ಟು ಜನ ಸತ್ತಿದ್ದಾರೆ, ಯಾವುದು ಅಂದಾಜು ಇರ್ಲಿಲ್ಲ ಅನ್ಸುತ್ತೆ ಕೆಳಗಡೆ ಇರೋ ನಿಮ್ಗೆ? ಇಲ್ಲ ಮೇಡಮ್, ನಾನು ಅಲ್ಲಿ ಅದು 2:30 2:40 ಸುಮಾರು ಈ ಇಶ್ಯೂ ಆಗಿದೆ. ನಾವು ಹೋಟೆಲ್ ಬರೋಷ್ಟಿಗೆ 3:30 ಆಯ್ತು. ಎಲ್ಲ ನಾವು ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಕ್ಯಾಶುಯಾಲಿಟಿ ಯಾರಿಗೂ ಗೊತ್ತಾಗಿರ್ಲಿಲ್ಲ ಏನಾಗಿದೆ. ಸಾಯಂಕಾಲ ನಮ್ಗೆ ಗೊತ್ತಾಯ್ತು ಒಬ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಅದ್ರಲ್ಲಿ ನೋಡ್ರೆ 2 ನಾವು ಸಾಯಂಕಾಲ ಆದಂಗೆಲ್ಲ ಹೆಡ್ ಕೌಂಟ್ ನೋಡಿದ್ರೆ ಸುಮಾರು ಇವಾಗ ನೋಡಿದ್ರೆ 26-27 ಜನ ಬಂದು ಬೆಳಗ್ಗೆ. ಅಲ್ಲ, ಒಂದ್ಸಲ ಹಿಂಗ್ ಸುದ್ದಿ ಹೊರಗಡೆ ಬರ್ತಾ ಇದ್ದಂತೆ ನೀವು ಹೇಳಿದ್ರಿ ನೀವಿದ್ದ ಜಾಗದಲ್ಲಿ CRPF ಎಲ್ಲ ಇದ್ರು ಅಂತ. ಸೊ ಎಲ್ಲರೂ ಒಂದ್ ಕ್ಷಣಕ್ಕೆ ಅಲರ್ಟ್ ಆಗ್ಬಿಟ್ಟಿರ್ತಾರೆ. ಮೇಲ್ಗಡೆ ಇದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಮೇಲ್ಗಡೆ ಇರೋದು ಇನ್ಫಾರ್ಮೇಶನ್ ಇಲ್ಲ ಮೇಡಮ್, ಬಟ್ ಕೆಳಗಡೆ ಎಲ್ಲ ಇದ್ರು CRPF ಅವರು. ಆಮೇಲೆ ಇದು ಇನ್ಸಿಡೆಂಟ್ ಆದ ತಕ್ಷಣ ಅಂತೂ ತುಂಬಾ ವೆಹಿಕಲ್ಗಳು CRPF ಎಲ್ಲ ಅಲ್ಲೆಲ್ಲ, ಈವನ್ ಡಿಫೆನ್ಸ್ ದವರು ಕೆಲವೊಂದು ಬಟಾಲಿಯನ್ ಅವ್ರು ಮೋಸ್ಟ್ಲಿ ಅಲ್ಲೆಲ್ಲ ತುಂಬಾ ಫಾಸ್ಟ್ ಆಗಿ ಅವ್ರು ಹೋಗ್ತಾ ಇದ್ರ ಮೇಲೆ. ಎಲ್ಲಿಂದ ಬಂದ್ರು, ಎಲ್ಲಿಂದ ಎಕ್ಸಿಟ್ ಆದ್ರು ಇದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಅಂದ್ರೆ ಕೆಳಗಡೆ ಬಂದವರು ಯಾರು ಏನು ಹೇಳಿಲ್ಲ? ಯಾರು ಹೇಳಿಲ್ಲ ಮೇಡಮ್. ಅವ್ರು ಯಾರು ಇನ್ನೂರಿಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ಅದೇ ಜನ ಮಾತಾಡ್ತಾ ಇದ್ರಲ್ಲ, ಬೆಳಗ್ಗೆ ರಾತ್ರಿ ಎಲ್ಲ ನೋಡ್ತಾ ಇದ್ದೆ, ಚಾಪರ್ಸ್ ಎಲ್ಲ ಸರೌಂಡಿಂಗ್ ಮಾಡ್ತಾ ಇದ್ದಾರೆ. ಸರ್ಚ್ ಆಪರೇಷನ್ ನಡೆದಿತ್ತು ಅನ್ಸುತ್ತೆ, ಬಟ್ ಯಾರು ಸಿಕ್ಕಿಲ್ಲ. ಯಾವ್ದು ಮೀಡಿಯಾದಲ್ಲಿ ಕೂಡ ನಮ್ಗೆ ನೋಡಕ್ಕೇನು ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇಂಟರ್ನೆಟ್ ಬೇರೆ ಬೆಳಗ್ಗೆ ಆಫ್ ಮಾಡ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಇಂಟರ್ನೆಟ್ ಇರ್ಲಿಲ್ಲ. ಅದಾದ್ಮೇಲೆ ಬರೀ ಪೋಸ್ಟ್ ಪೇಡ್ ಇಂಟರ್ನೆಟ್ ಕನೆಕ್ಷನ್ ಯಾರು ಇರುತ್ತೆ ಅವ್ರದ್ದೆಲ್ಲ ಸ್ವಲ್ಪ ಅಲ್ಲಿ ವರ್ಕ್ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ಶ್ರೀನಗರದಲ್ಲಿ ವರ್ಕ್ ಆಗ್ತಾ ಇದೆ ಸದ್ಯಕ್ಕೆ. ಸೊ ಬೇರೆ ಏನು ಇನ್ಫಾರ್ಮೇಶನ್ ಮೇಲ್ಗಡೆ ಏನಾಗಿದೆ ಅನ್ನೋದು ಗೊತ್ತಾಗ್ಲಿಲ್ಲ ನಿಮ್ಗೆ? ಇಲ್ಲ, ಆ ಟೈಮ್ನಲ್ಲಿ ಯಾವ್ದು ಗೊತ್ತಾಗ್ಲಿಲ್ಲ ಮೇಡಮ್. ಮತ್ತೆ ಬೇರೆ ಮಾಧ್ಯಮದಿಂದ ನಮ್ಗೆ ಗೊತ್ತಾಗಿರೋದು ಇಷ್ಟು ಜನ ತೀರ್ಕೊಂಡಿದ್ದಾರೆ, ಮತ್ತೆ ಇಷ್ಟು ಜನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅನ್ಕೊಂಡು ಗೊತ್ತಾಯ್ತು ನಮ್ಗೆ. ಅಲ್ಲ, ಕನ್ನಡದವರು ಇದ್ರು, ದೇಶದ ಬೇರೆ ಬೇರೆ ರಾಜ್ಯದಿಂದ ಬಂದವರು ಇದ್ರು, ಫಾರಿನರ್ಸ್ ಕೂಡ ಇದ್ರು, ಇಬ್ರು ಅಂತ. 28 ಜನ ಸತ್ತಿರೋದು ನಿಮ್ಗೆ ಒಂದ್ ಕ್ಷಣ ಕೇಳಿದ ತಕ್ಷಣ ಭಯ ಆಯ್ತಾ? ಜಸ್ಟ್ ಮಿಸ್ ಆದೆ ಅನ್ನೋದು ಒಂದ್ ಕಡೆ ಆದ್ರೆ ಫಸ್ಟ್ ಇಲ್ಲಿಂದ ಹೊರಟ್ಬಿಡೋಣ ಅಂತ. ಅದೇ ಮೇಡಮ್, ಅದೇ ಗಾಡ್ ಗ್ರೇಸ್ ಅನ್ಕೋಬೇಕು. ಅಲ್ಲಿಂದ ಬಚಾವಾಗಿ ಬಂದಿರೋದು. ಬಟ್ ಅದೇ ಇದೆಲ್ಲ ನೋಡಿದ್ರೆ ನಮಗೆ ಮತ್ತೆ ಇಲ್ಲಿ ಬರೋಕೆ ಇಷ್ಟ ಆಗಲ್ಲ. ಇವಾಗ ತುಂಬಾ ಜನ ಟೂರಿಸ್ಟ್ಗಳು ಅದನ್ನೇ ಹೇಳ್ತಾ ಇದ್ರು, ಹಿಂದೂ ಹೌದಾ ಅಲ್ವಾ ಅಂತ ಕೇಳಿ ಚೆಕ್ ಮಾಡಿ ಶೂಟ್ ಮಾಡಿದ್ದಾರೆ ಅಂತ. ಇದು ತುಂಬಾ ಅನ್ಸೇಫ್ ಇದು ಅಂತ ಹೇಳ್ತಿದ್ರು. ಬರ್ಬೇಕಾ ಇಂಥ ಜಾಗಕ್ಕೆ ಜೀವ ಒತ್ತೆ ಇಟ್ಟು ಅಂತ? ಹೌದು. ಅಲ್ಲ, ಇದೇ ಭಯನ ಹುಟ್ಟಾಕ್ಬೇಕು ಅಂತಲೇ ಈ ಅಟ್ಯಾಕ್ ಮಾಡಿದ್ದಾಗಿತ್ತು. ಸ್ಪೆಸಿಫಿಕ್ಲಿ ಆತರ ಕೇಳ್ಕೊಂಡು ಹೊಡಿತಾ ಇದಾರೆ ಅಂತ ಹೇಳಿದ್ರೆ ಈ ಭಯ ಹುಟ್ಟಿಸೋದು ಇದಕ್ಕೋಸ್ಕರ. ನೋಡಿ, ನಾನು ಅದು ಈ ಬೆಳಗ್ಗೆ ನೋಡ್ತಾ ಇದ್ನಲ್ಲ ನ್ಯೂಸ್, ಮಂಜುನಾಥ್ ಅವ್ರದ್ದು ಯಾವ ತರ ಆಗಿದೆ, ಅವ್ರ ಫ್ಯಾಮಿಲಿಗೆ ಏನ್ ತರ ಕೇಳ್ಕೊಂಡು ಹೆಂಗ್ ಹೊಡೆದಿದ್ದಾರೆ, ಅವ್ರ ಮಗನಿಗೆ ಏನ್ ಎದುರಿಸಿದ್ದಾರೆ ಅಂತೇಳಿ ನೋಡಿದ್ರೆ ಗೊತ್ತಾಗುತ್ತೆ. ದೇ ಆರ್ ಸ್ಪೆಸಿಫಿಕ್ಲಿ ಟಾರ್ಗೆಟಿಂಗ್ ಹಿಂದೂಸ್ ಅಂಡ್ ಆಲ್ ಲೈಕ್. ಎಸ್, ಥ್ಯಾಂಕ್ ಯು ಪ್ರಭಾಕರ್ ಅವರೇ. ಸೇಫ್ ಆಗಿದ್ದೀರಿ ಆ್ಯಂಡ್ ಸೇಫ್ ಆಗಿ ವಾಪಸ್ ಬೆಂಗಳೂರು ತಲುಪಿ. ನೀವು ಹೇಳಿದ್ರಿ ಇವತ್ತು ರಾತ್ರಿ ಇರ್ಬೋದು ಫ್ಲೈಟು ಅಂತ. ಸೊ ಎಲ್ಲರೂ ಸೇಫ್ ಆಗಿ ವಾಪಸ್ ಕರ್ನಾಟಕ ಬರುವಂತಾಗ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಪ್ರತ್ಯಕ್ಷದರ್ಶಿ ಪ್ರಭಾಕರ್ ಅವರು ಮಾತಾಡಿದ್ರು. ಪ್ರತ್ಯಕ್ಷದರ್ಶಿ ಅಂದ್ರೆ ಒಂದು 500 ಮೀಟರ್ ದೂರದಲ್ಲಿದ್ರು. ಇನ್ನೇನು ಪೋನಿ ರೈಡ್ ತಗೊಂಡು, ಅಂದ್ರೆ ಕುದುರೆ ಸವಾರಿ ಬುಕ್ ಮಾಡಿಕೊಂಡು ಮೇಲ್ಗಡೆ ಹತ್ತಬೇಕು. ಒಂದು 500 ಮೀಟರ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನಾದ್ರಂತೆ. ಊಟ ಆಮೇಲೆ ಮಾಡೋಣ ಅಂತೇನಾದ್ರೂ ಕುದುರೆ ರೈಡ್ನ ಬುಕ್ ಮಾಡಿಕೊಂಡು ಅವ್ರು ಹೋಗಿದ್ದೇ ಆಗಿದ್ದಿದ್ರೆ ನಾನು ಹೋಗಿ ಸಿಕ್ಕಾಕೋತಿದ್ದೆ ಅಂತ ಅಂದ್ರು. ಜಸ್ಟ್ ಪಾರಾದೆ, ಬಹಳ ದೊಡ್ಡ ಅಪಾಯದಿಂದ ಪಾರಾಗಿದ್ದೀನಿ ಅಂತ ಪ್ರಭಾಕರ್ ಹೇಳ್ತಾ ಇದ್ರು. ಇಲ್ಲೇ ಬೆಂಗಳೂರಿನ ವಿದ್ಯಾರಣ್ಯಪುರದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.